ಅಯ್ಯೋ 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 ದೇವ್ರಿ ಪರಮಾತ್ಮನೇ, ನಿನಗೇನು ಬರತ್ತ ರೋಗ? ಹುಡುಗನಲ್ಲಿ ಕೆರೆಯಾಗ ಆಡಕ್ ಬಿಟ್ಟು ನೀನು ಆರಾಮಾಗಿ ನಿದ್ದೆ ಹೊಡ್ಯಾಕ್ತಿಲ್ಲ. ಬುದ್ಧಿ ದೈತೆ ನಿನಗೆ? ಏನ ಮರಾಳ ನೀನು ರಾಡಿ ಆ ಹುಡುಗನ ಒಂಚೂರು ಆಡಕ್ಕೆ ಬಿಡೋದಿಲ್ಲ ನೋಡಿ. ಏ ಭಾರಿ ಒಳಗೆ ಕುಂದ್ರಿಸಿ ಏನು ಮಾಡ್ತೇವೆ ಅವ್ರನ್ನ? ಆಡ್ಲಿ ಬಿಡು, ಏನಾಗೋದಿಲ್ಲ. ನಾನು ಇಲ್ಲ ಕಾಯಕತ್ತಿಲ್ಲ ಅವ್ರನ್ನ. ಕಾಯ್ತಿಯಪ್ಪ ನೀ ಕಾಯ್ತಿ. ಹುಡುಗನ ಕೆರೆಯಾಗ ಬಿಟ್ಟು ನೀ ಮೇಲೆ ಆಕಾಶ ನೋಡ್ಕೊಂತ ಮಕ್ಕಂಬಿಟ್ರೆ ಯಾರು ಬಂದು ಕಾಯ್ತಾರಲ್ಲೇ? ನಿಂಗೇನು ಗೊತ್ತೈತಿ? ಮಕ್ಕಳನ್ನ ಸ್ವಲ್ಪ ಫ್ರೀಯಾಗಿ ಆಡಕ್ಕೆ ಬಿಡ್ಬೇಕು. ಎಷ್ಟೊತ್ತಿಗೂ ಅವ್ರು ಬೆನ್ನು ಹತ್ಕೊಂಡು ಇರಬಾರ್ದು, ಗೊತ್ತಾತನ? ನಿನ್ನ ಮಕ್ಕಳಿಂದ ನಾನು ಎಷ್ಟೊತ್ತಿಗೂ ಬೆನ್ನು ಹತ್ಕೊಂಡು ನಾವು ಹಯ್ಯೇ 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 ಅನ್ನಕ್ಕೆ. ಸಣ್ಣ ಹುಡುಗದವು ಕೆರೆಯಾಗ ಮುಂದಕ್ಕೆ ಹೋದ್ರೆ ಏನು ಮಾಡ್ತೀಯ ಮಾರೇ? ಎದ್ದು ಹೋಗು, ಕರ್ಕೊಂಬ ಹೋಗು. ಆತಾತ, ನಾ ಕರ್ಕೊಂಬರ್ತೀನಿ. ನಿಮ್ಮ ಮನೆಗೆ ಹೋಗು. ನಾಷ್ಟ ತಗೊಂಬಂದಿನಲ್ಲಿ ಏನು ಮಾಡ್ತೀನಿ ನೀನು? ನಿನ್ನ ಮನೆ ಏನು 6 ದೂರ ಐತನ? ಇಟ್ಲ ಕಡೆ ಕೆರೆ ಇಟ್ಕೊಂಡು ಮನೆಗೆ ಹೋಗ್ಕನ ಒಳಗೆ ಹೋಗ್ಕನಿ. ನೀವು ಬಾ ತಿಂಡಿಗೆ ಬಾ. ಇಲ್ಲೇ ತರಬಾರ್ದ ನಾ ಮಾರಾಳ. ತಿಂದು ಇನ್ನೊಂದು ಸ್ವಲ್ಪ ನಿದ್ದೆ ಮಾಡೋಣ ಅನ್ನಿಸ್ತಾ ಇದ್ದೆ. ಯಾಕೆ ಇವತ್ತು ಮೈ ಭಾರಿ ವಜ್ಜೆ, ಏನು ಕೆಲಸ ಮಾಡೋಂಗಾಗೋಲ್ತು. ಹೌದಪ್ಪ, ನೀನೇನು ಕೆಲಸ ಮಾಡಬೇಡ. ಹಿಂಗೆ ಅಡ್ಡಾಡ್ಕಿ ಅಂತ ಇರು. ತಿನ್ನೋದು ಮಕ್ಕಳದು, ಚಾ ಕುಡಿಯೋದು ಮಕ್ಕಳದು, ಅದನ್ನ ಮಾಡು. ನಾನು ಒಬ್ಬಕದನಲ್ಲ ಮನ್ಯಾಗ ಮಾಡ್ತೀನಿ. ಯವ್ವ, ನೀ ಯಾಕೆ ಕೆಲಸ ಮಾಡ್ತಿ? ಬಾರ್ಲಿ ಇಲ್ಲಿ ಮಕ್ಕ ಬಾ ನನ್ನ ಜೊತೆಗೆ. ಇನ್ನೇನು ಕೆಲಸ ಮಾಡ್ಬೇಕಂತ ಐತೇನ? ಹೋಗಿ ಹೊಟ್ಟೆಸ್ತಾಗ ಹೋಗಿ ಅಡುಗೆ ಮಾಡ್ಕೊಂಡು ತಿಂದ್ರತ್ತ ಬಾ. ಆರಾಮಾಗಿ ಮಕ್ಕಳ ಆಸೆ ನನಗೂ ಐತಿ. ಮನ್ಯಾಗ ಅತ್ತಿ ಮಾವ ಹುಡ್ರು ಸಾಲದಕ್ಕೆ ನಿಮ್ಮ ತಂಗಿ ಬೇರೆ ಬಂದಾಳ. ನಿಮ್ಮ ತಂಗಿ ಏನಾರ ಅಡುಗೆ ಮನೆ ಕೆಲಸ ಮಾಡಿದ್ರೆ ನಾನು ಇಲ್ಲಿ ಬಂದು ಮಕ್ಕತ್ತೀನಿ. ಹೋಗು, ನಿಮ್ಮ ತಂಗಿಗೆ ಹೇಳಿ ಹೋಗು. ಅಪರೂಪಕ್ಕೆ ಬಂದಾಳ ಬಿಡು, ಮಾಡ್ತಾಳ. ಏನು 2 ದಿನ ಇದ್ದಾಳ ಅಷ್ಟೆ. ಆಕೇನು ಇಲ್ಲೇ ಇರ್ತಾಳ ದಿವಸ. ಏನೋ ಅಪರೂಪಕ್ಕೆ ಬಂದಾಳ. ಹೌದಲ್ಲ, ಅಕ್ಕಿ ಬಂದ್ರೆ ತವ್ರ ಮನೆಗೆ ಅಪರೂಪಕ್ಕೆ 4-5 ದಿನ ಇರ್ಬೋದು. ನಾವೇನಾರು ಹೋದ್ರೆ ಬೆಳಗ್ಗೆ ಹೋಗಿ ಸಂಜೆ ಮುಂದೆ ಬರಬೇಕು. ಇರ್ಲಿ ತಗೋ, ಬೇಜಾರು ಮಾಡ್ಕೊಬೇಡ. ನೀನು ಈ ಸರಿ ಜಾತ್ರೆಗೆ ಹೊಕ್ಕಿಯಲ್ಲ, 1 ವಾರ ಇದ್ದು ಬರುವಂತಿ. ಏನೋ ಆಕಿ ಈಗ ಮಕ್ಕಳು ಮರಿ ಏನಿಲ್ಲಲ್ಲ, ಅಕ್ಕ ನಿಧಾನಕ್ಕೆ ಹೋಗಲಿ ಅಂತ ಸುಮ್ಮನೆ ಆದ್ನಿವ ನಾನು. ಇದು ಹಿಂಗೆ ಸುಮ್ಮನೆ ಇರೋದ್ರಿಂದ ಏನು ಉಪಯೋಗ ಇಲ್ಲ ಅನಿಸುತ್ತೆ ನನಗೆ. ಯಾಕೆ ಈ ಸರ್ತಿ ಅಕ್ಕಿ ಬಂದ್ರೆ ಅವತಾರ ನೋಡಿದ್ರೆ ವಿಷಯ ಬೇರೆನೇ ಐತೆ ಅಂತ ಅನಿಸ್ತತಿ. ಒಂದು ಸ್ವಲ್ಪ ಇದನ್ನು ತೀರಾ ಯೋಚನೆ ಮಾಡಿ ಉತ್ತರ ಕೊಡೋದು ಉತ್ತಮನ. ನೋಡ್ಕೆ ಮಾರಿಯ ಏನೇನು ಆಕತೇನ. ಏನಾದ್ರೂ ಅವು ಪದಾರ್ಥಗ ಅವ್ರು ನೋಡ್ಕೊಂತ ನಾವು ಯಾಕೆ ಟೆನ್ಷನ್ ತಗೋಬೇಕು? ಟೆನ್ಷನ್ ಅಕ್ಕಿಗೆ ಅಲ್ಲ, ನಿನಗೂ ಅಲ್ಲ, ನಿಮ್ಮ ಮಗು ಅಲ್ಲ, ನಿಮ್ಮ ಅಪ್ಪಗೂ ಅಲ್ಲ, ನನಗೆ. ನಾನಲ್ಲ ಮನ್ಯಾಗ ಕೆಲಸ ಮಾಡೋದು, ಅದಕ್ಕೆ ನನಗೆ. ಎದ್ದು ಕುತ್ಕೊಂಡ್ಬಿಟ್ನಪ್ಪ ದೇವ್ರೆ, ನಿನ್ನ ಮಾತು ಕೇಳಿ ಸಾಕಾತ. ಬಾ ಇಲ್ಲಿ ಮೇಲೆ ಕುತ್ಕೊ ಬಾ. ನೀನು ಹೇಳ್ತೀನಿ ಬಾ, ನೀನು ಒಂದು ಗುಟ್ಟಿನ ಮಾತು ಹೇಳ್ತೀನಿ. ಎಂತ ಗುಟ್ಟು ಬೇಡ ಪಟ್ಟು ಬೇಡ. ನಾನು ಮನ್ಯಾಗ ನಾಷ್ಟ ಮಾಡಿಟ್ಟನಿ, ಹಾಕ್ಯಂತೇನು ಬುತ್ತಿ ಕಟ್ಕೊಂಡು ಹೊಲಕ್ಕೆ ಹೋಗ್ಕ. ನಾನು ಹಠ ಮಾಡಬೇಡ, ಬಂದರ ಬಾ ಇಲ್ಲಿ 1 ನಿಮಿಷ ಕುತ್ಕ. ಹೇಳು ಏನು? ಸಿಟ್ಟಿಂದ ಮಾತಾಡ, ಸ್ವಲ್ಪ ಪ್ರೀತಿಯಿಂದ ಮಾತಾಡು. ಈಗ ನೋಡು, ಪ್ರೀತಿಯಿಂದ ಮಾತಾಡಕ್ಕೆ ನೀನೇನು 4 ಗಾಡಿ ನಡು ಕುಂತಿಲ್ಲ, 4 ಜನ ಓಡಾಡೋ ದಾರ್ಯಾಗ ಕುಂತಿದಿ. ಬಡ ಏನನ್ನೋದು ಹೇಳ, ನಾವು ಹೋಗ್ಬೇಕು. ನೋಡು, ನನ್ನ ತಂಗಿ ಏನು ಜಾಸ್ತಿ ಊಟ ಮಾಡೋಕ್ಕಲ್ಲ, ಜಾಸ್ತಿ ಕೆಲಸ ಹಚ್ಚಕ್ಕಲ್ಲ. ಆಕಿ ಏನೋ ಈಗ ಬೇಜಾರೈತಿ ಅಂತ ಕೆಲಸ ಮಾಡಿಲ್ಲ. ಆಕಿ ಎಲ್ಲ ಕೆಲಸ ಮಾಡ್ಕೊಂಡು ಹೋಗಾಳ. ನೀನೇನು ಚಿಂತೆ ಮಾಡಬೇಡ. ಹೌದಪ್ಪ, ನಿಮ್ಮ ತಂಗಿ ಭಾರಿ ಕೆಲಸ ಮಾಡ್ತಾಳೆ. ನಾವು ಕುತ್ಕೊಂಡು ತಿನ್ನೋರು. ಈಗ ನಾಷ್ಟ ಮಾಡಿ ಇಟ್ಟನಲ್ಲಿ ಹಕ್ಕಿನ ತಿನ್ನೋಕೆ ರೋಗನ ನಿಮಗೆ? ಅವ ಗೆಳತಿ ಬಂದಾಳ ಅಂತ ಹೇಳಿ, ನಿಮ್ಮ ಫ್ರೆಂಡ್ ಅದಾನಲ್ಲ ಅವನ ತಂಗಿ ಬಂದಾಳ ಅಂತ ಹೇಳಿ ಹೋದ್ಲು. ಹೊರಗೆ ಕುತ್ಕೊಂಡು ಪಂಟ್ ಹಚ್ಚಾರ ಅಂದ್ರೆ ಸ್ವಲ್ಪ ಮಾತಾಡವಲ್ರು, ಗೊತ್ತಾನ? ಬಂದು ಬಡ ತಿಂದು ಎದ್ದು ಹೋದ್ರೆ ಬರೋದಿಲ್ಲನ? ಏನೋ ಭಾಳ ದಿನ ಆತಲ್ಲ, ಆಕಿನೂ ಬಂದು 2-3 ದಿನ ಆತು. ಮತ್ತೆ ಏನಾರ ಮಾತಾಡವಿದ್ದಾವು ಮಾತಾಡ್ತಾರೆ ಬಿಡು, ಹೋಗ್ಲಿ. ನೀ ಯಾಕೆ ಬೇಜಾರು ಮಾಡ್ಕಿಂತಿ? ನೀ ಅಡುಗೆ ಮಾಡೋದ್ರಾಗ ಎಲ್ಲದ್ರಾಗೂ ಒಂದೊಂದು ಮುಷ್ಟಿ ಜಾಸ್ತಿ ಹಾಕಿದ್ರೆ ಆತು, ಅಡಿಗೆ ಆಗೋತು. ನೀ ಆಕಿಗಾಗಿ ಏನು ಸ್ಪೆಷಲ್ ಮಾಡ್ಬೇಕನ? ಹೌದೌದು, ನೀವು ಎಂದು ನಿಮ್ಮ ತಂಗಿನ ಬಿಟ್ಟು ಕೊಟ್ಟಿರಿ ಹೇಳು? ಎಲ್ಲ ನಾವು ಕಡೆಗ್ಲವ್ರು, ಎಲ್ಲ ಕೆಲಸ ನಾವು ಮಾಡ್ಕೊಂತೀವಿ. ನೀನು ನಿಮ್ಮ ತಂಗಿ ನಿಮ್ಮವ್ವ ಅಪ್ಪ ಎಲ್ಲ ಆರಾಮಾಗಿ ಕುತ್ಕರಿ, ಕಾಲ ಮೇಲೆ ಕಾಲು ಹಾಕ್ಕೊಂಡು. ಇವತ್ತು ಬುತ್ತಿ ಗಂಟೆ ನಾನು ಹೋಯ್ತೇನೆ ಹೊಲಕ್ಕೆ, ನೀನು ಆರಾಮಾಗಿ ಕೂತ್ಕೊ. ಇವತ್ತು ನೀನು ಮನೆಯಾಗಿರು, ರೆಸ್ಟ್ ಮಾಡು. ನಾ ತಗೊಂಡು ಹೋಗ್ತಾನೆ ಹೊಲಕ್ಕೆ ಬುತ್ತಿ ಗಂಟನ. ಆಳಿನ ಮೇಲೆ ನಾ ಹೋಗ್ಕೊಂಡು ತಗೋ. ಇವತ್ತು ನಾ ಮನ್ಯಾಗ ಇರ್ತಾನೆ, ಮಾಡ್ಕೊಂತಾನೆ. ಹೌದಾ? ನೀನು ರೆಸ್ಟ್ ಮಾಡು. ಮತ್ತು ಹಾವೇರಿ ಪೇಟೆಗೆ ಹೋಗ್ಬೇಕು, ನಾನು ಮನೆಯಾಗಿರೋದಿಲ್ಲ ಇವತ್ತು ಅಂದು. ಇಲ್ಲ, ಇವತ್ತು ಸಂತೆ ಹಚ್ಚಂಗಿಲ್ಲ, ನಾನು ಪೇಟೆಯಾಗ ಹೋಗೋದಿಲ್ಲ. ಇವತ್ತು ಮನ್ಯಾಗ ಇರ್ತೀನಿ. ಅದಕ್ಕೆ ನಾನು ಹೊಲಕ್ಕೆ ಬುತ್ತಿ ನಾನು ತಗೊಂಡು ಹೋಗ್ತೀನಿ. ನೀನು ಮನ್ಯಾಗಿರೋ ಕೂಡ ನೋಡ್ಕೆ ಹಂಗಾರ ನಾ ಹೋಗಿರ್ತೇನೆ. ಬಡ ನಡಿ ಒಳಗೆ ನಾಷ್ಟಗೇನು ಮಾಡಿ ಹಾಕಿ ನಡಿ. ಏನು ಕತ್ತಿನ ಏನು ನೋಡಿ, ಏನು ಮಾಡ್ತೀಯ ಏನು? ಹೋಗ್ತಾನೆ ಹಂಗಾರ ಮುಂದೆ ಪಾ ಹುಡ್ರನ್ನ ಕರ್ಕೊಂಡು. ಇಲ್ಲೇ ಬಿಟ್ಕಿಟ್ಟು ಬಂದು ಮಾರೇ ಹುಡ್ರನ್ನ ಹಠ ಮಾಡ್ಯ ಒಂದು ಕರ್ಕೊಂಬ. ಮಾರಲ್ಲ, ಕರ್ಕೊಂಬರ್ತೀನಿ ಹೋಗ. ಏ ಹುಡ್ರ ಬರ್ರಿ ಅವ್ವ, ಏನು ಆಡ್ತಿರ್ಬೇಕು ಹೆಸ್ರಾಗ. ಬರ್ರಿ ಇಬ್ರು ಬರ್ರಿ, ಸಾಕು ಆಡಿದ್ದು. ಬಂದ್ರೆ ನಿಮ್ಮ ಅವ್ವ ಕರಿತಾಳಲ್ಲೇ ಹೊಟ್ಟೆ ಸತಂತಕೀಗ. ಬರ್ರಿ ಎಲ್ಲರೂ ಬಡ ಇವೇನು ಬರಂಗೆ ಕಾಣಂಗಿಲ್ಲಲ್ಲ ಹುಡ್ರು. ನಾನು ಹೋಗಿ ಹೇಳ್ಕೊಂಬರ್ಬಸ್ ಏನು? ಸರಿ ಹೋಗಿ ಹೇಳ್ಕೊಂಡ ಬರೋಣ. ಏ ತಂಗಿ ಪಾಪಕ್ಕ ಬಾ, ಹೋಗೋಣ ಬಾ.
ಅಯ್ಯೋ ಅಯ್ಯೋ ದೇವ್ರೇ, ನನ್ನ ಹಣೆ ಬಾರ ಏನಾಗ್ತದೆ ಅತ್ತಿಗೆಮ್ಮ? ಒಬ್ಬೊಬ್ಬರ ಮಾತಾಡಿ ಕೇಳಕತ್ತೀರಲ್ಲ. ಇನ್ನೇನು ಮಾಡ್ಲಿವ, ನನ್ನ ಹಣೆ ಬಾರ ಒಬ್ಬಕ್ಕೆ ಮಾತಾಡಿ ಕೇಳೋದು ಆಗ್ಬಿಟ್ಟತಿ. ಏನಾದ್ರು ಮಾತಾಡೋದೈತೆ ಯಾರ್ದಾರ ಹತ್ರ, ಯಾರು ಸಿಗ್ತಾರ ನಮ್ಗೆ? ಯಾರೂ ಸಿಗೋದಿಲ್ಲ, ಒಬ್ಬಕ್ಕೆ ಮಾತಾಡಬೇಕು. ಆ ಸುಡುಗಾಡು ತಿಮ್ಮಗ ಬೆಳಿಗ್ಗೆ ಹೇಳಿದ್ದೆ ನೋಡು, ಹಂಡೆ ತುಂಬ ನೀರು ಹಾಕಿ ಒಲಿಗೆ ಬೆಂಕಿ ಹಚ್ಚಿ ಹೋಗಂತ ಹೇಳಿ. ಬೆಂಕಿನೂ ಹಚ್ಚಿಲ್ಲ ಸುಡುಗಾಡ್ದವ್, ಹಂಗೆ ಹೋಗ್ಯಾನ. ಹೋಗ್ಲಿ ಬಿಡ್ರಿ, ನಾ ಹಚ್ತೀನಿ. ಅಮ್ಮ ಮರ್ತಿರ್ಬೇಕಷ್ಟೇ. ಏನು ಮರಿತಾನ? ನಾಷ್ಟ ಮಾಡಕ್ಕೆ ಗೊತ್ತಕತ್ತವನಿಗೆ, ಕಾಫಿ ಸಂಗ್ ಕುಡಿಯೋಕೆ ಗೊತ್ತಕತ್ತವನಿಗೆ, ಎಲ್ಲದೂ ಗೊತ್ತಕತಿ. ಇದನ್ನು ಗೊತ್ತಾಗೋದಿಲ್ಲ, ಇದನ್ನು ಮರ್ತು ಹೋಗಂತ ಹೇಳಿದ ಕೆಲಸ ನೀಟಾಗಿ ಮಾಡೋದೇ ಇಲ್ಲ. ಯಾವಾಗ ನೋಡು ಹಿಂಗೆ. ನಾ ಹೇಳೀನಿ, ನನಗೆ ಹೊರಗೆ ಬರೋಕ್ಕಾಗೋದಿಲ್ಲ, ಒಳಗೆಲ್ಲ ಭಾಳ ಕೆಲಸ ಅದಾವು, ಅದಕ್ಕಾಗಿ ನೀನು ಮಾಡು ಇವತ್ತು, ನಾಳೆ ನಾ ಹಾಕ್ಯಂತೀನಿ, ಬೆಳಗ್ಗೆ ಬೇಗ ಹೇಳ್ತೀನಿ ಅಂತ ಹೇಳೀನಿ. ಇರಲಿ ಬಿಡ್ರಿ ಅತ್ತಿಗೆಮ್ಮ, ನೀವ್ಯಾಕೆ ಬೇಜಾರು ಮಾಡ್ಕೊಂತೀರಿ? ನಾದೇ ನನ್ನ ಮನ್ಯಾಗ ನಾ ಮಾಡ್ತೀನಿ. ಹಾಂ, ಇದು ಮಾತು ಬೇಕಾಗಿತ್ತು ನನಗೆ. ನಾ ಮಾಡ್ತೀನಿ ಕೆಲಸನಂತ ಹೇಳೋದೇ ಬೇಕಾಗಿತ್ತು. ಇನ್ನು ಕೆಲಸ ಮಾಡ್ಸೋದ ಕುಂತು ಕೂಳು ಹಾಕೋದಕ್ಕಿಂತ ಕೆಲಸ ಮಾಡಿಸ್ಕೋಬೇಕು. ಇರಲಿ ಬಿಡಿ ಅವ್ವ, ನೀನು ಯಾಕೆ ಕೆಲಸ ಮಾಡಿ? ನೀನು ನನ್ನಂಗೆ ಅತ್ತೆ ಮನೆ ಸೊಸಿ ಬಂದಿರೋದ 2 ದಿನಕ್ಕೆ ಬಂದಿದ್ದಿ, ಆರಾಮಾಗಿದ್ದು ಹೋಗು. ನಮ್ಮ ಮನೆ ಕೆಲಸ ಮಾಡಿ ನೀ ಯಾಕೆ ಸಣ್ಣ ಹಾಕಿದಿ ಹೇಳ್ತೀರಿ ಅತ್ತಿಗೆಮ್ಮ? ನಾನು ಈ ಮನೆ ಮಗಳ ಮೊದಲು ಕೆಲಸ ಮಾಡಿದ್ದು ನಾನು ಇಲ್ಲೇ. ನನಗೇನು ಇಲ್ಲಿ ಕೆಲಸ ಮಾಡೋಕೆ ಮುಜುಗರ ಆಗಂಗಿಲ್ಲ, ನಾ ಮಾಡ್ತೀನಿ, ನಂಗೆ ಬೇಜಾರೂ ಆಗಂಗಿಲ್ಲ. ನೀವೇನು ಕೆಲಸ ಇದ್ರೂ ಹೇಳ್ರಿ, ನಾನು ಕೆಲಸ ಮಾಡಿಕೊಡ್ತೀನಿ. ಇದು ಬರೋ ಕೆಲಸ ಎಲ್ಲ ಮಾಡಿಸ್ಕೊಂಬಿಡೋಣ, ಏನೇನೈತೆ ಅಷ್ಟು. ನೀವು ಒಂಚೂರು ಮುಜುಗರ ಮಾಡ್ಕೊಳ್ಳೋದೆ, ಒಂಚೂರು ಬೇಜಾರು ಮಾಡ್ಕೊಳ್ಳೋದೆ, ನೀವೇನು ಕೆಲಸ ಇದ್ರೂ ಹೇಳ್ರಿ, ನಾ ಈಗಿಂದ ಈಗ ಮಾಡಿಕೊಡ್ತೀನಿ. ಕೆಲಸ ಏನಿಲ್ವಾ? ಈಗ ನಿಮ್ಮ ಅಣ್ಣ ಜಾಕಕ್ಕೆ ಬಂದ್ಬಿಡ್ತಾನೆ, ನೀರು ಬಿಸಿ ಆಗಲಿಲ್ಲ, ಇದೊಂಚೂರು ಹಂಡೆ ಒಲಿಗೆ ಉರಿ ಹಚ್ತೀಯ ಇವ? ಹ್ಞೂ ರೀ, ಹ್ಞೂ, ನಾನು ಮಾಡ್ತೀನಿ ತಗೊಳ್ರಿ, ನೀವು ಹೋಗ್ರಿ. ಕವಿತಾ, ನೀ ಬಂದಿದ್ದು ಬಂಗಾರ ಬಂದಂಗೆ ಆತು ನೋಡುವ. ನಂಗೆ ಒಳಗೆ ಭಾಳ ಕೆಲಸ ಅದಾವ. ಇಲ್ಲಿ ಒಲಿ ಹಚ್ಚಿ ಅಲ್ಲಿ ಹೋಗಿ ಕೆಲಸ ಮಾಡೋ ಹೊತ್ತಿಗೆ ಹೊತ್ತಾಗಿ ಹೋಗತ್ತು. ನೀ ಬಂದಿದ್ದು ಭಾಳ ಚಲೋ ಆಯ್ತು. ಅಯ್ಯೋ ಅತ್ತಿಗೆಮ್ಮ, ನೀವೇನು ರೀ ಹಂಗಂತೀರಿ? ನೀವು ಹೇಳೋದು ಹೆಚ್ಚ, ಕೆಲಸ ನಾನು ಮಾಡೋದು ಹೆಚ್ಚ. ನೀವು ಹೇಳಿದ್ಮೇಲೆ ನಾನು ಮಾಡದೇ ಇರ್ತೇನೆ. ನಿಮ್ಮ ಕೆಲಸಕ್ಕೆ ನಾನು ಸಹಾಯ ಮಾಡ್ತೀನಿ ತಗೊಳ್ರಿ. ಮತ್ತೇನಾದ್ರು ಬೇರೆ ಕೆಲಸ ಐತೇನ್ರಿ? ಹೇಳ್ರಿ ಅತ್ತಿಗೆಮ್ಮ. ಏನಿಲ್ವಾ, ಒಂದು 8 ಜನ ಗಂಡಾಳು ಬರ್ತಾರ, ಅವರಿಗೆ ಒಂದು 2 ಸೇರಿನ ಹಿಟ್ಟಿನ ರೊಟ್ಟಿ ಮಾಡ್ಬೇಕು. ನಾನು ರೊಟ್ಟಿ ಮಾಡ್ತೇನೆ, ಅದನ್ನ ನೀನು ಒಂಚೂರು ಉದ್ದಿ ಕೊಟ್ಟರೆ ನಾನು ಬೇಯಿಸ್ತೇನೆ. ಹೆಂಗೆ ಮಾಡ್ತಿ? ರೊಟ್ಟಿ ಅಷ್ಟೇ ಹೋದಲ್ರಿ, ಮಾಡೋಣ ತಗೊಳ್ರಿ. ಅದಕ್ಕೇನು ನಾ ಬರ್ತೇನೆ, ಈಗ ಬರ್ತೇನೆ, ಒಲಿಗೆ ಬೆಂಕಿ ಹಾಕಿ ಬರ್ತೇನೆ. ಬಂದು ನಿಮ್ಗೆ ನಾ ರೊಟ್ಟಿ ಉದ್ದಿ ಕೊಡ್ತೇನೆ. ಹಂಗಾರೆ ನಾನು ದಿವಿಟ್ ಮಾಡಲಿ ಅವ? ಹ್ಞೂ ಆತ್ರಿ. ಅಯ್ಯಪ್ಪ, ಹಸಿಯದ ಕಟ್ಟಿಗೆ ದರಿದ್ರ ಒಲಿ ಹೊತ್ತೋದೇ ಇಲ್ಲ. ಇದು ಹೆಂಗೆ ಹಚ್ಚದಿದ್ದಾನ ದಿನ ತಿಮ್ಮ? ಇದೇನ ಒಲಿ ಉರಿಯವಲ್ತೆ, ಬಡ ಒಲಿ ಉರಿದ್ರೆ ಒಳಗೆ ಹೋಗ್ಬೇಕು. ಅತಿಗೆ ರೊಟ್ಟಿ ಮಾಡಕ್ಕೆ ಕರ್ದಿದ್ಲು, ಏನು ಕತಿ ಆಗ್ತಿದ್ದು? ಕಟ್ಟಿಗೊಂದು ಹಸಿ ಅದಾವು, ಹೆಂಗೆ ಉರಿ ಹಚ್ಬೇಕಾದಿತ್ತು ಇದನ್ನ? ಬೇತಂಗೆವ, ಏನು ಮಾಡಕತ್ತಿ? ಅದು ತಿಮ್ಮನ ಕೆಲಸ, ನಿಂದಲ್ಲ. ನೀ ಏನು ಮಾಡಕತ್ತಿ ಇಲ್ಲಿ? ಏನಿಲ್ಲ ಅಣ್ಣ, ಅದಕ್ಕೆ ಒಲಿ ಊದಿ ತಲೆ ನೋವು ಬಂದು ಹೋಗ್ತೇನೆ. ಒಲಿ ಹತ್ತಲಿಲ್ಲ, ನಾನಂತೂ ಹಚ್ಕೊಡ್ತೇನೆ, ನೀವು ಒಳಗೆ ಹೋಗ್ರಿ ಅಂದೆ, ನಾ ಹಚ್ಚಕತ್ತೀನಿ ಅಷ್ಟೇ. ಏ ದಡ್ಡಿ ಇದ್ದಂಗದಿಲ್ಲ, ದಡ್ಡಿ ಗೊತ್ತಾಗೋದಿಲ್ಲ ನಿನಗೆ. ಏನಂತ ಬಿಡ, ಬರೀ ಒಲಿ ಬೆಂಕಿ ಹಚ್ಚಕತ್ತೀನಿ ಅಷ್ಟೇನಪ್ಪ. ನಾ ಏನು ಮಾಡಕತ್ತೀನಿ? ನಾ ಏನು ದೊಡ್ಡ ಗನಂದರಿ ಕೆಲಸ ಮಾಡಕತ್ತೀನಿ ನಾನು? ಯಾಕೆ ಹಂಗೆ ಮಾಡ್ತಿ? ತಂಗೆವಾ, ನೀನು ಸೀದಾ ಎದ್ದು ಒಳಗೆ ಹೋಗು. ಬಂದ್ರದ 4 ದಿನ ಇಲ್ಲಿ ಇರಾಕ್ ಬಂದಿದ್ದಿ. ನೀನೇನು ಇಲ್ಲೇ ಕೆಲಸ ಮಾಡ್ಕೊಂತಿರಕ್ಕೆ ಬಂದೇನು? ಅಲ್ಲೇ ನಿಮ್ಮ ಮನ್ಯಾಗೂ ಬೇಕಾದಷ್ಟು ಕೆಲಸ ಕತ್ ನಿನಗೆ. ಒಂಚೂರು ರೆಸ್ಟ್ ಅನ್ನೋದಿರೋದಿಲ್ಲ. ಇಲ್ಲೇನೋ ಬಂದಿದ್ದೀನಿ 4 ದಿನ ಆರಾಮಾಗಿರಲಿ ಅಂತ ತಿಳಿಸು ಮುಂದಿದ್ರೆ ಆಗಲೇ ಕೆಲಸ ಹುಡುಕೇನು ಮಾಡಕತ್ತೇನ? ನನಗೂ ಕುತ್ಕೊಂಡು ತಿನ್ನಕ್ಕೆ ಬೇಜಾರು ಬಿಡಯಪ್ಪ, ಹೋಗ್ಲತ್ತಾಗ. ಇನ್ನು 2 ದಿನ ಇದ್ದೇನೇನು, ಆ ಕೈಲಾಗಷ್ಟು ಕೆಲಸ ಮಾಡಕ್ಕೆ ಸುಮ್ಮನಿರು. ಯಾಕಷ್ಟು ಟೆನ್ಷನ್ ಮಾಡ್ಕೊಂತಿ? ಹೋಗು ನೀನು, ಹೊಲಕ್ಕೆ ಹೋಗ್ಬೇಕಂತ ನೋಡು. ನಾನು ಹಿಂದಿನಿಂದ ಬುತ್ತಿ ತಗೊಂಡ್ಬರ್ತೇನೆ, ಇನ್ನೂ ಅಡಿಗೆ ಆಗಿಲ್ಲ, ನಾಷ್ಟ ಮಾಡಿ ಹೊಲಕ್ಕೆ ಹೋಗಿ ನೀನು ಬುತ್ತಿ ತರೋದು ಬೇಡ, ಏನು ಬೇಡ, ಎದ್ದು ಒಳಗೆ ನಡಿ. 7 ಮ್ಯಾಲೆ ನೀನು ಈಗ ಅವು ಬಂದ್ರೆ ಕೆರ ತಗೊಂತಾಳೆ ನನಗೆ. ಮನ್ಯಾಗ ಅದೀದಿ ತಮ್ಮ, ನೀನು ಸ್ವಲ್ಪ ನೋಡ್ಕೊಳಕ್ಕೆ ಬರೋದಿಲ್ಲ ನಂದು. 7 ಮ್ಯಾಲೆ ಹೋಗು, ನೀನು ಒಳಗೆ ಹೋಗು. ನಿಂಗೆ ಇನ್ನೂ ಜಳಕ್ಕಾಗಿಲ್ಲಲ್ಲ ಅಣ್ಣ, ನೀನು ಜಳಕಕ್ಕೆ ಬಂದ್ಬಿಡ್ತಿ ಅಂತ ದೊಡ್ಡ ಒಲಿ ಗುರಿ ಹಚ್ಚಾಕತ್ತಿದ್ನಪ್ಪ. ಯಾರು ಹೇಳಿದ್ರು ನಿನಗೆ ನಾ ಬಿಸಿನೀರು ಸ್ನಾನ ಮಾಡ್ತೇನೆ ಅಂದು? ನಾನೆಲ್ಲ ತಣ್ಣೀರು ಸ್ನಾನ ಮಾಡಕತ್ತೆ ಭಾಳ ವರ್ಷ ಆಯ್ತು. ಏನಂದಿ? ನೀನು ತಣ್ಣೀರು ಸ್ನಾನ ಮಾಡ್ತೀಯ? ಮತ್ತೆ ಏನಕ್ಕೆ ಅತಿಯಮ್ಮ ಹಿಂಗೆ ಹೇಳೋದು? ಬೇಡವಾ, ಇಬ್ಬರಿಂದ ನಾವು ಬೆಂಕಿ ಹಚ್ದಂಗೆ ಆಕತಿ. ನಾ ಏನು ಹೇಳೋದೇ ಬೇಡ. ಹೌದೇನಣ್ಣ? ಸರಿ ಆಯ್ತು. ಇರಲಿ, ಹುಡುಗ ಎಲ್ಲ ಜಾಕ ಮಾಡ್ತಾವಲ್ಲ, ಅದಕ್ಕಾಗಿ ಬೆಂಕಿ ಹಾಕಿ ಬರ್ತದೆ. ನೀನು ನಡಿ ಒಳಗೆ ನಡಿಪ್ಪ, ನೀನು ನಿನ್ನ ತಂಗು ಮಾತು ಹೆಚ್ಚಕ್ಕವು. ನಡಿ ಒಳಗೆ ನಡಿ. ಹೇಳಿದ್ರ ಮಾತು ಕೇಳಕ್ಕೆಲ್ಲ ನೀನು ಏನಾರು ಮಾಡ್ಕ್ಯ. ಅಲ್ಲ, ಅದಕ್ಕೆ ಯಾಕೆ ಹಿಂಗಂದಿ? ಮತ್ತೆ ಅಣ್ಣ ಜಾಗಕ್ಕೆ ಬರ್ತಾನ, ನಿಮ್ಮ ಅಣ್ಣ ಬಿಸಿ ನೀರು ಬೇಕು ಅಂದ್ಲಲ್ಲ, ಏನು ಸುಡುಗಡೆ ತಂದ್ಬಿಡುವ ಹೋಗ್ಲಿತ್ತಾಗ. ಯಾಕೆ ನಮಗೆ ಇರೋ 2 ದಿನಕ್ಕೆ ಮಕ್ಕ ಮಾರಿ ಸೊಟ್ಟು ಮಾಡ್ಕೊಂಡು ಚೆನ್ನಾಗಾಗೋದಿಲ್ಲ. ಇರಲಿ, ಏನೋ ಹೇಳಿದ್ಲಲ್ಲ ಕೆಲಸನ, ನಾ ಮಾಡೋದಷ್ಟ ನನ್ನ ಕೆಲಸ. ಅದೇನಾರು ಯಾಕಿರೋದಕ್ಕೆ ನೋಡೋಣ ಅಂತ ಬಿಡು. ಕವಿತಾ, ಆತೇನೆ ಯವ್ವ, ಒಲಿಗೆ ಬೆಂಕಿ ಹಾಕಿ. ಹ್ಞೂ ರೀ ಅದಕ್ಕೆ ಮಾತು ಬರಾಕತ್ತೀನಿ ನೋಡು. ಹೆಂಗೈತಿ? ಎಲ್ಲಿ ಹೋದ್ರು ನಮ್ಮ ಹಣೆ ಬರೋಣ ಎಷ್ಟು
ಅದಾಗೂ ನನ್ನ ಹಣೆ ಬಾರ ಅಂತೂ ಯಾವಾಗಲೂ ಹಿಂಗೆ ಎಲ್ಲಿ ಹೋದ್ರೆ ಕೆಲಸ ಮಾಡೋದು ಆರಾಮಾಗಿ ಕೂತ್ಕೊಂಡು ಉಂಡು ಬರೋ ಹಣೆ ಬಾರ ಇಲ್ಲ ಇಲ್ಲ ನಮ್ಮ ಹಣೆ ಬಾರ ಬರೆದ್ರೆ ದೇವ್ರು ಹಿಂಗೆ ಬರೆದು ಬಿಟ್ಟಾನ ಏನು ಮಾಡೋದೇನು